वैसे तो रिलीफ है सर, थोड़ा दर्द है छाती में? ठंड से परेशान रहता है। हाथ दिखाओ, छाती दिखाओ, सांस ही हटाओ गले में से, और ऊपर करो शर्ट, नीचे कर लो, लगाओ माइक, पूछ लो। अब ठीक है सर। है ठीक, मत्थे टेको, जाओ आगे लगाओ। ಜಗತ್ತು ಹುಟ್ಟಿದಾಗಲಿಂದ ಒಂದಿಷ್ಟು ಪವಾಡ ಪುರುಷರುಗಳು ಅಣಬೆಗಳಂತೆ ಕಾಣಿಸ್ಕೊಳ್ತಾ ಹೋಗ್ತಾರೆ. ಅವ್ರದ್ದು ಅದೇ ಕೆಲಸ, ಸೋಮಾರಿ ಸೋಗಲಾಡಿತನದ ಕೆಲಸ. ಯಾವ ಜನರಿಗೆ ಯಾವ ರೀತಿಯಲ್ಲಿ ಮೋಸ ಮಾಡಬೇಕು, ಹೇಗೆ ಜನರನ್ನು ವಂಚಿಸಬೇಕು, ನಂಬಿಸ್ಬೇಕು ಅನ್ನೋದೇ ಅವರ ಯೋಚನಾ ಲಹರಿ ಇರುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಅನೇಕ ಪವಾಡ ಪುರುಷರುಗಳು ನಮ್ಮ ಮುಂದೆ ಆಗಿ ಹೋಗಿದ್ದಾರೆ. ಇಲ್ಲೊಬ್ಬ ಆಧುನಿಕ ಪವಾಡ ಪುರುಷ ಹೇಗೆಲ್ಲ ಮಾಡ್ತಾ ಇದ್ದಾನೆ. ಆತ ಒಂದು ಕಡೆ ಕುಳಿತುಕೊಂಡಿದ್ದಾನೆ, ಅವನ ಪಕ್ಕ ಜನಗಳಿದ್ದಾರೆ, ಸಾವಿರಾರು ಜನ ಮುಂದೆನೂ ಇದ್ದಾರೆ. ಮುಂದೆ ಇರೋರಿಗೆ ಪವಾಡ ಮಾಡ್ತಾ ಇಲ್ಲ, ಭವಿಷ್ಯ ಹೇಳ್ತಾ ಇಲ್ಲ, ಪರಿವರ್ತನೆ ಮಾಡ್ತಾ ಇಲ್ಲ. ಅವನ ವಿಶೇಷವಾದ ವೈಖರಿ ಏನು ಗೊತ್ತಾ, ಈಗಿನ ತಂತ್ರಜ್ಞಾನವನ್ನೇ, ಟೆಕ್ನಾಲಜಿಯನ್ನೇ ಬಳಸ್ಕೊಂಡು ಎಲ್ಲೋ ರೋಗಿ ಇದ್ದಾನೆ, ಅಲ್ಲೇ ಅವನು ವಾಟ್ಸಪ್ಪಲ್ಲಿ ಫೋನ್ ಮುಖಾಂತರ ಅವನು ಹೇಗಿದ್ದಾನೆ ಅಂತ ನೋಡಬೇಕು. ಇಲ್ಲಿ ಈತ ಇಲ್ಲಿ ಕುಳಿತುಕೊಂಡು ನಿನ್ನ ಬಟ್ಟೆ ತೆಗಿ, ಹೊಟ್ಟೆ ನೋವಿದೆಯಾ, ಕ್ಷಣಾರ್ಧದಲ್ಲಿ ಚಿಟ್ಟಿಗೆ ಹೊಡೆಯ ಹಾಗೆ ಹೊಟ್ಟೆ ನೋವಾಯ್ತು, ಗೋ ಎಡ್ ಅಂತಾನೆ. ಎಷ್ಟು ವಿಪರ್ಯಾಸ ಅಲ್ವಾ. ಕೇವಲ ದೂರದಲ್ಲಿ ನಮ್ಮ ಟೆಕ್ನಾಲಜಿಯನ್ನೇ ಬಳಸಿಕೊಂಡು ಎಲ್ಲೋ ಕುಳಿತಿರುವ ವ್ಯಕ್ತಿ, ಎಲ್ಲೋ ಇರುವ ವ್ಯಕ್ತಿಗೆ ಕಾಯಿಲೆ ವಾಸಿ ಮಾಡ್ತಾನೆ ಅಂದರೆ ಇದೊಂದು ದೊಡ್ಡ ಮಿರಾಕಲ್ಲೇ ಇರಬೇಕು. ಸ್ನೇಹಿತರೆ, ಏನಾರ ಆಗಿದ್ದರೆ ಇಷ್ಟೊಂದು ವೈದ್ಯಕೀಯ ಕ್ಷೇತ್ರ, ಸಂಶೋಧನೆ, ಪರಿಶೋಧನೆ, ಶ್ರಮ, ಹಣ ಖರ್ಚು ಯಾಕೆ ಬೇಕಾಗಿತ್ತು? ಇಂಥವ್ರು ಆಗಲೂ ಇದ್ದರು, ಈಗಲೂ ಇದ್ದಾರೆ, ಇದ್ದೇ ಇರ್ತಾರೆ. ಆದರೆ ಇವರ ನಂಬುವಂತಹ ಜನ, ಯೋಚನೆ ಮಾಡಿ, ಈತ ಬಳಸ್ತಾ ಇರೋದು ಯಾವುದು? ಸೈನ್ಸ್, ಟೆಕ್ನಾಲಜಿ, ತಂತ್ರಜ್ಞಾನ. ಮೊಬೈಲ್ಗಳು ಕಂಡುಹಿಡಿದವರು ಯಾರು? ವಿಜ್ಞಾನಿಗಳು. ಈ ಕನೆಕ್ಟ್ ಕೊಡೋ ಹಾಗೆ ಮಾಡಿದ್ಯಾರು? ಗೂಗಲ್ ಕಡೆಯಿಂದ ವಿಜ್ಞಾನಿಗಳು. ಸಂಪರ್ಕ ಸಾಧನ ಮಾಡಿದ್ಯಾರು? ವಿಜ್ಞಾನಿಗಳು. ಅವೆಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮೋಸ ಮಾಡ್ತಾರೆ ಯಾರು? ಇಂಥ ಕಪಟ ಸನ್ಯಾಸಿಗಳು, ಮೀನ್ಸ್ ಪವಾಡ ಪುರುಷರು. ಇದೇ ಈ ಕಪಟವಾದ ವ್ಯಕ್ತಿಗಳನ್ನು ನಂಬುವಂತಹ ಜನ ನಾವೇಗಿದ್ದೀವಿ? ಅವ್ರನ್ನ ಓಲೈಸುವಂಥದ್ದು, ಜೈಕಾರ ಹಾಕೋದು ನಾವೇಗಿದ್ದೀವಿ? ಯೋಚನೆ ಮಾಡಿ ಸ್ನೇಹಿತರೆ, ನಾವೆಂಥ ಶಿಕ್ಷಣವನ್ನು ಪಡಿತಾ ಇದ್ದೀವಿ? ಇದೇನಾ ನಾವು ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಬೆಳೆಸ್ಕೊಂಡಿರೋದು? ನೋಡಿ, ನಾವು ಕಂಡುಕೊಂಡಂತಹ ಅನೇಕ ತಂತ್ರಜ್ಞಾನಗಳು ಇವತ್ತು 5G ಇದೆ, ನಾಳೆ 6G ಆಗುತ್ತೆ, ನಾಡ್ದು ಇನ್ನೊಂದು ಆಗುತ್ತೆ. ಆದರೆ ನಮ್ಮ ಮನಸ್ಸು ಯಾಕೋ ಗೊತ್ತಿಲ್ಲ, ಇನ್ನೂ ಔಟ್ಡೇಟೆಡ್ ಆಗ್ತಲೇ ಇದೆ. ಇಂತಹ ಪವಾಡ ಪುರುಷರು ಅವನು ಹೇಳಿದ್ದೇ ಸತ್ಯ, ಹೇಳಿದ್ದೇ ವೇದವಾಕ್ಯ ಅಂತ ಹೇಳಿ ನಂಬ್ತೀವಲ್ಲ. ಇಲ್ಲಿ ಆಗಿದ್ದಾದ್ರೂ ಏನು? ಇವನಿಲ್ಲಿ ಕುಳಿತಿದ್ದಾನೆ, ಫಲಾನುಭವಿ ಅಲ್ಲಿದ್ದಾನೆ, ಹಿಂಗಂತಿದ್ದಂಗೆ ಚಿಟಿಗೆ ನೋವು ಹೋಯ್ತಾ? ಆ ಕ್ಷಣದಲ್ಲಿ ಅವನ ಒಂದು ಸಣ್ಣ ಮನಸ್ಸು ಪರಿವರ್ತನೆ ಆಗ್ಬೋದು. ಇವ್ರು ಹೇಳಿದ್ದು ಸತ್ಯ, ನನ್ನ ಕಾಯಿಲೆ ವಾಸಿ ಆಗ್ಬಿಡ್ತು ಅಂತ ಹೇಳಿ ಮೇಲ್ನೋಟಕ್ಕೆ. ಆದರೆ ದೈಹಿಕವಾಗಿ ನಿಜವಾಗ್ಲೂ ಆತನಿಗೆ ಬಾಧೆ ಇದ್ದೇ ಇರುತ್ತೆ. ಇದೊಂದು ಮಾಸ್ ಹಿಸ್ಟೀರಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ಮನಸ್ಸು. ಅವ್ರು ಹೇಳಿದ್ರು ಹುಜೂರ್ ಅಂತಕ್ಕಂಥದ್ದು ಅಷ್ಟಕ್ಕೆ ಆ ಕ್ಷಣಕ್ಕೆ ಒಪ್ಕೊಡುತ್ತೆ. ಆದರೆ ಕ್ಷಣ ಮಾತ್ರದಲ್ಲಿ ಮತ್ತೆ ಅದರ ನೋವು, ಯಾತನೆಗಳು, ಮಾನಸಿಕ ನೋವುಗಳು ಇದ್ದೇ ಇರ್ತವೆ. ಇನ್ನು ಇದ್ರ ಮಧ್ಯದಲ್ಲಿ ಅವ್ರ ಕಡೆಯವ್ರನ್ನ ಇಟ್ಟು ಕಾಯಿಲೆ ವಾಸಿ ಆಯ್ತು ಹೋಗು ಅಂತ ಹೇಳೋದು ಕೂಡ ನಾಟಕೀಯ ಇದ್ದೇ ಇರುತ್ತೆ, ಡ್ರಾಮಟಿಕಲ್ ಇದ್ದೇ ಇರುತ್ತೆ. ಇವರು ಇರ್ತಾರೆ, ಈ ರೀತಿ ಮೋಸ ಹೋಗೋರು ಕೂಡ ಇರ್ತಾರೆ. ಹಾಗೆ ನಿಜವಾಗ್ಲೂ ಅವನ ಕಾಯಿಲೆ ಕ್ಯೂರ್ ಆಯ್ತಾ? ಅದನ್ನು ವೈದ್ಯಕೀಯ ಪರೀಕ್ಷೆ ಮಾಡಿದ್ವಾ? ನಿಜವಾಗ್ಲೂ ಆತನಿಗೆ ಕಾಯಿಲೆ ಇದ್ದರೆ ಅವನು ಆಸ್ಪತ್ರೆಗೆ ಹೋಗಿದ್ನ, ಅಲ್ಲಿ ಕ್ಯೂರ್ ಆಗಿರಲೇ ಇಲ್ವಾ? ಆಗದಲ್ಲೇ ಇದ್ದಾಗ ಈ ಪವಾಡ ಪುರುಷನ ಹತ್ರ ಬಂದ. ಅವನಿಗೆ ಇದ್ದಿದ್ದ ಕಾಯಿಲೆ ಯಾವುದು? ಇದು ಯಾರು ಕೂಡ ಪರೀಕ್ಷೆ ಮಾಡಿದಾರಾ? ಇಲ್ಲ. ಅಯ್ಯೋ ಕಾಯಿಲೆ ವಾಸಿ ಆಯ್ತಂತೆ, ನಂದು ಆಗ್ಬಿಡುತ್ತೆ ಅಂತ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗುವಂಥ ಜನ ಇದ್ದಾರೆ.
ಬನ್ನಿ ಸ್ನೇಹಿತರೆ, ಇಷ್ಟೆಲ್ಲ ತಂತ್ರಜ್ಞಾನ ಇದ್ದೀವಿ, ಕಂಡುಹಿಡಿದಿದ್ದೀವಿ. ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಾ? ಯೋಚನೆ ಮಾಡಿ. ಇವತ್ತು ಭೂಮಿ ಮೇಲೆ ಜಾಗ ಇಲ್ಲ ಸ್ನೇಹಿತರೆ. ನಮಗೆ ಅಷ್ಟು ಫಾಸ್ಟಲ್ಲಿ ಬೆಳೀತಾ ಇದ್ದೀವಿ. ಉಗುರ ತುದಿಯಲ್ಲಿ ಪ್ರಪಂಚ ನೋಡ್ತಾ ಇದ್ದೀವಿ. ಹಾಗೆ ಆ ಪ್ರಪಂಚ ನೋಡ್ತಾ ನೋಡ್ತಾ ಎಲ್ಲಿ ಫಾಸ್ಟ್ ಇದ್ದೀವಿ ಅಂದರೆ, ಇದು ಸೈಟ್ ಇಲ್ದಲೇ ಇದ್ದಾಗ ಮಂಗಳ ಗ್ರಹದಲ್ಲಿ ಸೈಟ್ ಮಾಡ್ತಾ ಇದ್ವಿ. ಮಂಗಳ ಗ್ರಹದಲ್ಲಿ ನಮ್ಮ ಮೊಮ್ಮಕ್ಕಳು ಕೂತ್ಕೊಂಡು ಕೆಳಗಡೆ ನೋಡಿದಾಗ ನಮ್ಮ ತವರು ಮನೆ ಭೂಮಿ ಅಂತ ಹೇಳುವಂತಹ ಆ ಫಾಸ್ಟ್ ವೇಗದಲ್ಲಿ ಹೋಗ್ತಾ ಇದೆ ನಮ್ಮ ಜ್ಞಾನ, ನಮ್ಮ ಪರಿಜ್ಞಾನ. ಆದರೆ ಮನಸ್ಸು ಇಲ್ಲಿ ಪಾತಾಳಕ್ಕೆ ಹೋಗ್ತಾ ಇದೆ, ನಿಂತ ನೀರಾಗಿದೆ. ಇಂಥ ಢೋಂಗಿಗಳ ಮಾತಿಗೆ ಬಲಿ ಹಾಕಬೇಡಿ. ಕ್ಷಣಾರ್ಧದಲ್ಲಿ ಹಿಂಗೆ ಅನ್ನೋದ್ರಿಂದ, ತಂತ್ರಜ್ಞಾನ ಬಳಸ್ಕೊಂಡು ಎಲ್ಲೋ ಕೂತ್ಕೊಂಡು ಹಿಂಗೆ ಚೂ ಅನ್ನೋದ್ರಿಂದ ಕಾಯಿಲೆ ವಾಸಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದೊಂದು ಹಗಲು ದರೋಡೆ. ಜನ ನಂಬೋರಿರುವವರೆಗೂ ಕೂಡ ನಂಬಿಸೋರಿದ್ದೇ ಇರ್ತಾರೆ. ಟೋಪಿ ಹಾಕಿಸ್ಕೊಳ್ಳೋರಿರೋವರೆಗೂ ಟೋಪಿ ಹಾಕೋರಿರ್ತಾರೆ. ಟೋಪಿ ಹಾಕೋನು ತಪ್ಪಲ್ಲ, ಈ ವ್ಯಕ್ತಿ ತಪ್ಪಲ್ಲ. ಈ ವ್ಯಕ್ತಿಯನ್ನು ನಂಬುವಂಥ ಮನಸ್ಸುಗಳಿವೆಯಲ್ಲ, ಅವು ತಪ್ಪು. ಬನ್ನಿ, ಜ್ಞಾನವನ್ನು ಬೆಳೆಸೋಣ, ಅಭಿವೃದ್ಧಿಪಡಿಸ್ಕೊಳ್ಳೋಣ ನಮ್ಮ ಜ್ಞಾನವನ್ನು. ಇವತ್ತು ವೈದ್ಯಕೀಯ ಕ್ಷೇತ್ರ ಬಂದಿದೆ, ಅಲ್ಲಿ ಹೋಗಿ ನಮ್ಮ ಕಾಯಿಲೆಗಳನ್ನು ಕ್ಯೂರ್ ಮಾಡಿಕೊಳ್ಳೋಣ. ಇಂಥವರಿಂದ ಖಂಡಿತ ಸಾಧ್ಯ ಇಲ್ಲ. ನಂಬೇಡಿ. ನಮಸ್ಕಾರ.